ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆಯಿಂದ ನಾರ್ವೆಯ ಒಬ್ಬ ಪತ್ರಕರ್ತೆ ಹೆಲ್ಲೆ ಲಿಂಗ್ ಅನ್ನುವಂಥವರು ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಿದ ರೀತಿ ಮತ್ತು ಆ ನಂತರ ಆದ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಆದರೆ ಮೇ 16ನೇ ತಾರೀಕು ಹೆಲ್ಲೆ ಲಿಂಗ್ ಅವರಿಗಿಂತ ಈ ಪ್ರಕರಣಕ್ಕಿಂತ ಮೊದಲು 2 ದಿನ ಮೊದಲು ಮೇ 16ನೇ ತಾರೀಕು ನೆದರ್ಲ್ಯಾಂಡಿನ ಪ್ರಧಾನಮಂತ್ರಿ ಭಾರತದ ಕುರಿತು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಭಾರತದ ಕುರಿತು ಕೆಲವು ಕಳವಳಕಾರಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಮಾರನೇ ದಿನಾನೇ ನರೇಂದ್ರ ಮೋದಿ ಅದೇ ನೆದರ್ಲ್ಯಾಂಡಿಗೆ ಭೇಟಿಗೆ ಹೋದ್ರು, ಅದೇ ಪ್ರಧಾನಿಯನ್ನ ಭೇಟಿ ಮಾಡಿದ್ರು. ಆದರೆ ಭಾರತದ ವಿರುದ್ಧ ಹಿಂದಿನ ದಿನ ಅದೇ ನೆದರ್ಲ್ಯಾಂಡ್ ಪ್ರಧಾನಿ ಮಾಡಿದಂತಹ ಟೀಕೆ ಟಿಪ್ಪಣಿಗಳ ಬಗ್ಗೆ ನರೇಂದ್ರ ಮೋದಿ ಗಪ್ ಚುಪ್, ಮಾತೇ ಇಲ್ಲ. ಸೊ ಏನಂತ ಹೇಳಿದ್ರು ನೆದರ್ಲ್ಯಾಂಡಿನ ಪ್ರಧಾನಿ, ಏನವರ ಒಂದು ಟೀಕೆ ಏನಾಗಿತ್ತು ಭಾರತದ ಕುರಿತಾಗಿ, ಅದನ್ನು ವಿವರಿಸುವ ಪ್ರಯತ್ನ ಮಾಡ್ತೀನಿ. ಮತ್ತು ಆಸ್ ಯೂಶುವಲ್, ಯಾಕೆ ನರೇಂದ್ರ ಮೋದಿ ಅವರು ನೆದರ್ಲ್ಯಾಂಡ್ ಪ್ರಧಾನಿಯನ್ನು ಭೇಟಿ ಮಾಡಿದ್ರು ಸಹ ಒಂದು ದಿನದ ಹಿಂದೆ ಭಾರತದ ಕುರಿತು ಮಾಡಿದ್ದಂತಹ ಟೀಕೆಗಳ ಬಗ್ಗೆ ನರೇಂದ್ರ ಮೋದಿ ಆ ಪ್ರಧಾನಿಯೊಂದಿಗೆ ಏನು ಮಾತಾಡಲಿಲ್ಲ. ಅದಕ್ಕೆ ಅದಾನಿ ಲಿಂಕ್ ಹೇಗಿದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ರಾಬ್ ಜೆಟ್ಟೆನ್ ಅನ್ನುವಂತಹ ಅವರು ನೆದರ್ಲ್ಯಾಂಡಿನ ಪ್ರಧಾನಮಂತ್ರಿ. ಅವರು ಮೋದಿ ನಾಳೆ ಬರ್ತಾರೆ ನೆದರ್ಲ್ಯಾಂಡ್ಗೆ ಅನ್ನೋದಕ್ಕೆ ಮುನ್ನಾ ದಿನ ಪತ್ರಕರ್ತರನ್ನು ಉದ್ದೇಶಿಸಿ ಮಾತಾಡ್ತಿದ್ರು. ಅವ್ರು ಗೊತ್ತಿತ್ತೋ ಏನೋ ನರೇಂದ್ರ ಮೋದಿಗೆ ಪತ್ರಕರ್ತರನ್ನು ಕಂಡ್ರೆ ಭಯ. ಸೊ ನರೇಂದ್ರ ಮೋದಿ ಬಂದಿದ್ದಾಗ ಪತ್ರಕರ್ತರ ಮುಂದೆ ಏನು ಮಾತಾಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ದಿನ ಮೊದಲೇ, ಮೋದಿ ಬರೋದಕ್ಕಿಂತ ಮೊದಲೇ ಪತ್ರಕರ್ತರನ್ನ ಉದ್ದೇಶಿಸಿ ಈ ಭೇಟಿಯ ಕುರಿತು ಮಾತಾಡ್ಬಿಡೋಣ ಅನ್ಕೊಂಡ್ರೆ ಏನೋ ಒಟ್ಟಿನಲ್ಲಿ ಪತ್ರಕರ್ತರನ್ನ ಕುರಿತು ಉದ್ದೇಶಿಸಿ ಮಾತಾಡ್ತಿರ್ಬೇಕಾದ್ರೆ ಕೆಲವು ಮುಖ್ಯವಾದ ಅಂಶಗಳನ್ನ ಪತ್ರಕರ್ತರು ಎತ್ತಿದ್ರು. ಅದರಲ್ಲಿ ಮುಖ್ಯವಾದಂತಹದ್ದು 2 ವಿಚಾರ ಎತ್ತಿದ್ರು ಭಾರತದ ಬಗ್ಗೆ. ಒಂದು, ಪತ್ರಿಕಾ ಸ್ವಾತಂತ್ರ್ಯ. ಇನ್ನೊಂದು, ಭಾರತದಲ್ಲಿ ಅಲ್ಪಸಂಖ್ಯಾತರ ಪರಿಸ್ಥಿತಿ ಅಥವಾ ಸ್ಥಿತಿಗತಿ. ಸೊ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ರಾಬ್ ಜೆಟ್ಟೆನ್, ನೆದರ್ಲ್ಯಾಂಡಿನ ಪ್ರಧಾನಮಂತ್ರಿ, ಅವ್ರು ಹೇಳಿದ್ರು, ಹೌದು, ಭಾರತದ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಅಲ್ಪಸಂಖ್ಯಾತರ ಸ್ಥಿತಿಗತಿಗಳ ಬಗ್ಗೆ ನಮಗೂ ಸಹ ಆತಂಕ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಅವೆರಡೂ ಸೇಫ್ ಇಲ್ಲ ಭಾರತದಲ್ಲಿ ಅನ್ನೋದು. ಅದು ಆಲ್ಮೋಸ್ಟ್ ನಿಜಾನೇ. ಭಾರತದ ಪತ್ರಿಕಾ ಸ್ವಾತಂತ್ರ್ಯದ ರ್ಯಾಂಕಿಂಗ್ ಇಡೀ ಜಗತ್ತಿನಲ್ಲಿ 157ನೇ ಸ್ಥಾನ. ಇನ್ನು ಅಲ್ಪಸಂಖ್ಯಾತರ ಮೇಲೆ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಮರ ಮೇಲೆ ಏನೆಲ್ಲ ದೌರ್ಜನ್ಯ ನಡೀತಾ ಇದೆ ಅನ್ನೋದು ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿದೆ. ಧರ್ಮದ ಹೆಸರಿನಲ್ಲಿ, ಹಸು ಹೆಸರಿನಲ್ಲಿ ಏನೇನು ಸಾಧ್ಯನೋ ಎಲ್ಲ ರೀತಿಯಿಂದಲೂ ಸಹ ಮುಸ್ಲಿಮರನ್ನ ಕಾಡ್ತಾ ಇದ್ದಾರೆ. SIR ಹೆಸರಲ್ಲಿ, ಇನ್ಯಾವುದೋ ಹೆಸರಲ್ಲಿ ದಿನ ಬೆಳಗಾದ್ರೆ ಹೊಸದನ್ನ ಹುಡುಕೊಂಡು ಬಂದು ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದು, ಮುಸ್ಲಿಮರ ವಿರುದ್ಧ ದೌರ್ಜನ್ಯ ನಡೆಸೋದು, ಹಲ್ಲೆಗಳು ನಡೆಸೋದು, ಗುಂಪು ಹತ್ಯೆ ನಡೆಸೋದು, ಏನೇನೋ ನಡೀತಾನೆ ಇದೆ. ಕಳೆದ 12 ವರ್ಷಗಳಿಂದ ಅತಿ ಹೆಚ್ಚಾಗಿ ನಡೀತಾ ಇದೆ. ಸೊ ಅವೆರಡೂ ಸಹ ಕಳವಳಕಾರಿಯಾದಂತಹ ಪರಿಸ್ಥಿತಿಗಳಂತ ರಾಬ್ ಜೆಟ್ಟೆನ್, ನೆದರ್ಲ್ಯಾಂಡಿನ ಪ್ರಧಾನಮಂತ್ರಿ ಹೇಳಿದ್ರು ಮೋದಿ ಅಲ್ಲಿಗೆ ಭೇಟಿ ಕೊಡುವ ಒಂದು ದಿನ ಮೊದಲು. ಅದರ ಜೊತೆಗೆ ಅವರು ಹೇಳಿದ್ರು, ಅಲ್ಪಸಂಖ್ಯಾತರ ಪರಿಸ್ಥಿತಿಗಳು ಮತ್ತು ಅದರ ಬಗ್ಗೆ ನಮಗೆ ಬಹಳ ಆತಂಕ ಇದೆ. ಅದರ ಬಗ್ಗೆ ನಾವು ಸಹ ಗಮನ ಹರಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಎಲ್ಲವನ್ನು ಗಮನಿಸ್ತಾ ಇದ್ದೀವಿ ಅಂತ ಹೇಳುವ ಮೂಲಕ ಭಾರತದ ಆಂತರಿಕ ವಿಚಾರದ ಬಗ್ಗೆ ಅವರು ಟಿಪ್ಪಣಿ ಮಾಡಿದ್ದಂತೂ ನಿಜ. ಆಂತರಿಕ ವಿಚಾರದ ಬಗ್ಗೆ ಟಿಪ್ಪಣಿ ಮಾಡಿದ್ದು ಸರಿನಾ ತಪ್ಪ ಅದು ಬೇರೆ ಚರ್ಚೆ. ಬಟ್ ಟಿಪ್ಪಣಿಯನ್ನಂತೂ ಮಾಡಿದ್ರು. ಅದಾದ ಮಾರನೇ ದಿನ 17ನೇ ತಾರೀಕು ನರೇಂದ್ರ ಮೋದಿ ನೆದರ್ಲ್ಯಾಂಡ್ಗೆ ಭೇಟಿ ಕೊಟ್ಟರು. ಇದೇ ಪ್ರಧಾನಿ ರಾಬ್ ಜೆಟ್ಟೆನ್ ಅವರನ್ನೇ ಭೇಟಿ ಮಾಡಿದ್ರು. ನಗನಗುತ್ತಾ ಖುಷಿಯಾಗಿ ಗಾರ್ಡನ್ ಅಲ್ಲೆಲ್ಲ ಓಡಾಡಿದ್ರು, ಶೇಕ್ ಹ್ಯಾಂಡ್ ಮಾಡಿದ್ರು, ಸಾಕಷ್ಟು ಚರ್ಚೆಗಳು ಅದು ಇದು ಮಾಡಿಕೊಂಡ್ರು. ಆದರೆ ನಿನ್ನೆ ಏನೋ ನೀವು ಹೇಳಿದ್ರಂತಲ್ಲ, ಭಾರತದಲ್ಲಿ ಪ್ರೆಸ್ ಮತ್ತೆ ಅಲ್ಪಸಂಖ್ಯಾತರು ಸ್ವತಂತ್ರವಾಗಿಲ್ಲ, ಅಪಾಯದಲ್ಲಿದ್ದಾರೆ ಅಂತ. ಯಾಕೆ ಹಾಗೆ ಹೇಳಿದ್ರಿ ಅಂತ ಕೇಳುವಂತಹ ಧೈರ್ಯವನ್ನ ನರೇಂದ್ರ ಮೋದಿ ತೋರಿಸಲೇ ಇಲ್ಲ. ಸಾಧ್ಯನೇ ಇಲ್ಲ ನರೇಂದ್ರ ಮೋದಿ ಅವರಿಗೆ ಅಂಥದ್ದೆಲ್ಲ ಮಾಡೋದಕ್ಕೆ. ಅದು ಅಮೆರಿಕ ಆಗಿರಬಹುದು, ನೆದರ್ಲ್ಯಾಂಡ್ ಆಗಿರಬಹುದು, ಯಾವುದೇ ದೇಶ ಆಗಿರಬಹುದು, ಒಬ್ಬರನ್ನ ಪ್ರಶ್ನೆ ಮಾಡುವ ಧೈರ್ಯ ಇಲ್ಲವೇ ಇಲ್ಲ. ಏನಾದರೂ ಅಂದ್ರೆ ಅನ್ನಿಸ್ಕೊಂಡು ಬರೋದು ಅಷ್ಟೇ. ಡೊನಾಲ್ಡ್ ಟ್ರಂಪ್ ದಿನ ಬೆಳಗಾದ್ರೆ ಭಾರತವನ್ನು ಅವಮಾನಿಸ್ತಾ ಇದ್ರು ಸಹ
ಆಪರೇಷನ್ ಸಿಂಧೂರದ ವಿಚಾರದಲ್ಲಿ, ಟ್ಯಾರಿಫ್ ವಿಚಾರದಲ್ಲಿ, ಭಾರತೀಯರನ್ನ ಕೈಕಾಲು ಕಟ್ಟಾಕಿ ಇಲ್ಲಿ ಬಿಸಾಕೋದ್ರ ವಿಚಾರವಾಗಿ ಯಾವೆಲ್ಲ ರೀತಿಯಿಂದಲೂ ಯಾವೆಲ್ಲ ಸಮಸ್ಯೆಗಳ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಭಾರತವನ್ನ ಟೀಕೆ ಮಾಡಿದ್ರು ಸಹ, ಭಾರತದ ವಿರುದ್ಧ ಒಂದಷ್ಟು ಚಟುವಟಿಕೆಗಳನ್ನು ಮಾಡಿದ್ರು ಸಹ, ನರೇಂದ್ರ ಮೋದಿ ಬಾಯಿಂದ ಟ್ರಂಪನ್ನ ಟೀಕೆ ಮಾಡೋದು ಬಿಡಿ, ಟ್ರಂಪ್ ಹೆಸರೇ ಬರಲ್ಲ. ಟ್ರಂಪ್ ಹೆಸರೇ ಬರಲಿಲ್ಲ. ಟೀಕೆ ಮಾಡೋದು ದೂರದ ಮಾತು. ಫಸ್ಟ್ ಹೆಸರು ಉದ್ದೇಶಿಸಿ ಮಾತಾಡಿದ್ರೆ ತಾನೆ ಆಮೇಲೆ ಟೀಕೆ ಬಗ್ಗೆ ಇಲ್ಲ. ಅದೇ ಕೆಲಸ ಇಲ್ಲಿ ರಾಬ್ ಜೆಟ್ಟನ್ ಬಗ್ಗೆಯೂ ಆಯ್ತು. ಭಾರತದ ಕುರಿತಾಗಿ, ಭಾರತದ ಆಂತರಿಕ ವಿಚಾರದ ಕುರಿತಾಗಿ ಒಬ್ಬ ಫಾರಿನ್ ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ರು ಸಹ ಏನು ವಿಚಾರ ಅಟ್ಲೀಸ್ಟ್ ನೀವು ಅಂತಹ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಕಾರಣ ಏನು ಅಷ್ಟಾದ್ರೂ ಹೇಳಿ. ಇಲ್ಲ. ಆದರೆ ಅದಕ್ಕೆ ಅಂತ MEA ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳನ್ನ ಬಿಟ್ರು. ಸೇಮ್ ಲಿಂಗ್ ವಿಚಾರದಲ್ಲಿ ಏನಾಯ್ತು ಅದೇನೆ. ಅವರು ಉದ್ದುದ್ದ ಭಾಷಣ. ನಮ್ಮಲ್ಲಿ ಅಲ್ಪಸಂಖ್ಯಾತರು ತುಂಬಾ ಸ್ವತಂತ್ರರಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಅದಕ್ಕೆ ಉದಾಹರಣೆ, ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲಿ 11% ಮುಸ್ಲಿಮರಿದ್ರು, ಈಗ ಅದು ಡಬಲ್ ಆಗಿದೆ. ಅಷ್ಟು ಮುಸ್ಲಿಂ ಜನಸಂಖ್ಯೆ ಇದೆ. ನಾವು ಚೆನ್ನಾಗಿದ್ದೀವಿ. ನಮ್ಮದು 5,000 ವರ್ಷಗಳ ನಾಗರಿಕತೆ. ನಮಗೆ ಯಾರೂ ಸಹ ಪಾಠ ಮಾಡುವ ಅವಶ್ಯಕತೆ ಇಲ್ಲ. 5,000 ವರ್ಷದ ಇತಿಹಾಸ, ನಾಗರಿಕತೆ ಬಗ್ಗೆ ನಮಗೂ ಗೊತ್ತಿದೆ. ಮನುಷ್ಯರ ನಡುವೆ ಜಾತಿ ಭೇದ ಮಾಡಿ ಎಷ್ಟೆಲ್ಲ ಹಿಂಸಾತ್ಮಕವಾಗಿ ನಡೆಸ್ಕೊಳ್ತಾರೆ, ಏನೆಲ್ಲ ಕೃತ್ಯಗಳನ್ನು ಇವತ್ತಿಗೂ ಮಾಡ್ತಾರೆ ಜಾತಿಯ ಹೆಸರಲ್ಲಿ. ಜಾತಿಯ ಕಾರಣಕ್ಕೆ ಯಾರನ್ನೆಲ್ಲ ಹೇಗೆ ಹಿಂಸಿಸ್ತಾರೆ, ಯಾರಿಗೆಲ್ಲ ವಿದ್ಯೆ ನಿರಾಕರಿಸ್ತಾರೆ, ಯಾರನ್ನೆಲ್ಲ ಅತ್ಯಾಚಾರ ಮಾಡ್ತಾರೆ, ಅನಾಚಾರ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಜೀವಂತ ಸುಡ್ತಾರೆ, ಕತ್ತರಿಸಾಕ್ತಾರೆ, ಇದೆಲ್ಲವೂ ನಮಗೂ ಗೊತ್ತಿದೆ. ಸೊ ಇವರು ಕತೆ ಹೊಡಿತಾರೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ಪುಣ್ಯಾತ್ಮರೊಬ್ಬರು, ನಮ್ದು 5 ವರ್ಷದ ನಾಗರಿಕತೆ ಅಂತೆ. ಅಯೋಗ್ಯತನದ ಪರಮಾವಧಿಗಳಿವೆಲ್ಲ. ನೀವು ಅವ್ರಿಗೆ ಹೇಳಿ, ಯು ಹ್ಯಾವ್ ನೋ ಬಿಸ್ನೆಸ್ ಟು ಇಂಟರ್ಫಿಯರ್ ಇನ್ ಅವರ್ ಇಂಟರ್ನಲ್ ಪಾಲಿಟಿಕ್ಸ್ ಅಥವಾ ಇಂಟರ್ನಲ್ ಸಿಚುವೇಶನ್ ಅಂತ ಹೇಳಿ, ಅದು ಪರವಾಗಿಲ್ಲ. ನೀವು ಹೊರದೇಶದವರಾಗಿ ನಮ್ಮ ದೇಶದ ಆಂತರಿಕ ವಿಚಾರಗಳ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ, ಅದು ಓಕೆ. ಬಟ್ ಅದನ್ನು ಸಮರ್ಥಿಸ್ಕೊಳ್ಳೋ ಭರದಲ್ಲಿ ಇಲ್ಲಿ ಸಾವಿರಾರು ವರ್ಷಗಳಿಂದ ನೋವು ತಿಂದಂತಹ, ಅಸಹ್ಯಪಟ್ಟಂತಹ, ಅನುಭವಿಸಿದಂತಹವರು, ಹೀನಾತಿಹೀನ ಕೃತ್ಯಗಳಿಗೆ ಬಲಿಯಾದವರನ್ನ ಅವಮಾನಿಸುವ, ಅಣಕಿಸುವ ರೀತಿಯಲ್ಲಿ ನಮ್ಮದು ಅಂತಹ ಒಳ್ಳೆ ನಾಗರಿಕತೆ ಅಂದ್ರೆ ದೆನ್ ಇವರು ಏನು ಅದನ್ನ ಸಪೋರ್ಟ್ ಮಾಡ್ತಾ ಇದ್ದೀರಿ, ಇಲ್ಲಿಯವರೆಗೆ ನಡ್ಕೊಂಡು ಬಂದಿದ್ದನ್ನ ಸಮರ್ಥನೆ ಮಾಡ್ತಾ ಇದ್ದೀರಿ. ಜಾತಿ ವ್ಯವಸ್ಥೆಯಿಂದ ಹಿಡಿದು ಇನ್ನೇನು ನೀಚ 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 ಏನೆಲ್ಲ ಇದೆಯಾ ಮೌಢ್ಯಗಳು, ಅವೆಲ್ಲವನ್ನು ಸಹ ನೀವು ಸಮರ್ಥನೆ ಮಾಡ್ತಾ ಇದ್ದೀರಾ. ಅದು ಅಸಹ್ಯ. ಅದು ಇಷ್ಟೆಲ್ಲ ಮಾಡಿದ್ರು, ಜೊತೆಗೆ ಹೇಳಿದ್ರು ಜಗತ್ತಿನಲ್ಲಿ ಯಾವೆಲ್ಲ ದೇಶಗಳಲ್ಲಿ ಯಹೂದಿಗಳಿದಾರೋ ಎಲ್ಲ ಕಡೆ ಯಹೂದಿಗಳ ಮೇಲೆ ದಾಳಿಗಳಾಗಿದ್ದಾವೆ, ಭಾರತದಲ್ಲಿ ಯಹೂದಿಗಳ ಮೇಲೆ ಇಲ್ಲಿಯವರೆಗೆ ದಾಳಿ ಆಗಿಲ್ಲ. ಅಷ್ಟು ಸೌಹಾರ್ದಯುತವಾದಂತಹ ರಾಷ್ಟ್ರ ನಮ್ದು ಅಂತ, ಎಷ್ಟು ಸೌಹಾರ್ದಯುತವಾದಂತಹ ರಾಷ್ಟ್ರ ನಮ್ದು ಅನ್ನೋದು ನಮ್ಗೆ ಗೊತ್ತಾಗ್ತಿದೆ. ಪ್ರತಿದಿನ ಹಸು ಹೆಸರಲ್ಲಿ, ಹಿಂದುತ್ವದ ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ ಅಲ್ಪಸಂಖ್ಯಾತರನ್ನ ಯಾವ ರೀತಿ ನಡೆಸ್ಕೊಳ್ತಿದ್ದೀರಿ. ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಕ್ರೈಸ್ತರ ವಿರುದ್ಧ ನೀವು ಮಾಡ್ತಿರೋ ದೌರ್ಜನ್ಯಗಳು ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ. ಎಲ್ಲ ನಮ್ಗೆ ಗೊತ್ತಿದೆ. ಬಟ್ ಇವ್ರು ಕತೆ ಹೊಡಿತಾರೆ, ಯಹೂದಿಗಳ ಮೇಲೆ ಇಲ್ಲಿವರೆಗೂ ದಾಳಿ ಆಗಿಲ್ಲ, ಹಾಗೆ ಡಿಫೆಂಡ್ ಮಾಡ್ಕೊಂಡ್ರು. ಸರಿ, ಇವ್ರು ಡಿಫೆಂಡ್ ಮಾಡ್ಕೊಂಡ್ರಲ್ಲ, ಇದೇ ಡಿಫೆನ್ಸ್ ಅನ್ನ ನರೇಂದ್ರ ಮೋದಿ ಯಾರು ಆ ಹೇಳಿಕೆ ಕೊಟ್ರ ಅವರನ್ನ ಭೇಟಿಯಾದಾಗ ಅವ್ರ ಮುಂದೆನೆ ಹೇಳ್ಬೋದಾಗಿತ್ತಲ್ಲ. ಮಿಸ್ಟರ್ ನೆದರ್ಲ್ಯಾಂಡ್ಸ್ ಪ್ರೈಮ್ ಮಿನಿಸ್ಟರ್, ಡಚ್ ಪ್ರೈಮ್ ಮಿನಿಸ್ಟರ್, ಡಚ್ ಅಂದ್ರು ನೆದರ್ಲ್ಯಾಂಡ್ ಅಂದ್ರು ಒಂದೇ, ಆಮೇಲೆ ಕನ್ಫ್ಯೂಸ್ ಆಗಬೇಡಿ. ಯಾಕಿಂತ ಹೇಳಿಕೆ ಕೊಟ್ರಿ, ನಮ್ದು ಹಿಂಗಿದೆ ಅಂತ ಹೇಳ್ಬೋದಾಗಿತ್ತಲ್ಲ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಮ್ದು ಅಂತ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳೋದಕ್ಕಿಂತ ನರೇಂದ್ರ ಮೋದಿ ನೇರವಾಗಿ ನೆದರ್ಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಹೇಳ್ಬೋದಾಗಿತ್ತಲ್ಲ. ಅದೆಲ್ಲ ಆಗಲ್ಲ. ಅದಕ್ಕೆ ಧೈರ್ಯ ಬೇಕು. ಪತ್ರಕರ್ತರಿಗೆ ಮೋದಿನೇ ಹೇಳ್ಬೇಕಲ್ಲ, ಅದೆಲ್ಲ ಆಗಲ್ಲ. ಅದಕ್ಕೂ ಧೈರ್ಯ ಬೇಕು. ಅಂಥದ್ದು ಯಾವುದೂ ಆಗಲ್ಲ, ಅಷ್ಟೇ. ಕೊನೆಗೆಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಇಟಲಿಗೆ ಹೋಗಿ ಮೆಲೋನಿ, ಇಟಲಿಯ ಪ್ರಧಾನಮಂತ್ರಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟು ಅಥವಾ ಟಾಫಿ ಕೊಟ್ಟು ಕಿಹಿಹಿಹಿಹಿ ಅಂತ ನಗೋದನ್ನು ಮಾತ್ರ ನೇರವಾಗಿ ಮಾಡಿದ್ರು ನರೇಂದ್ರ ಮೋದಿ. ಅದು ಬಿಟ್ಟರೆ ಇನ್ನೇನು ನೇರವಾಗಿ ಆಗಲಿಲ್ಲ. ಎಲ್ಲ ಇಂಡೈರೆಕ್ಟೇ. ಲಿಂಗ್ ವಿಚಾರದಲ್ಲೂ ಇಂಡೈರೆಕ್ಟು, ಈ ರಾಬ್ ಜೆಟ್ಟನ್ ವಿಚಾರದಲ್ಲೂ ಇಂಡೈರೆಕ್ಟು, ಎಲ್ಲವೂ ಇಂಡೈರೆಕ್ಟೇ. ನೇರವಾಗಿ ಮಾಡೋಂಥದ್ದಕ್ಕೆ ಯಾವುದಕ್ಕೂ ಮುಂದೆ ಬರಲ್ಲ ನರೇಂದ್ರ ಮೋದಿ. ಅದೇ ಅವ್ರ ಗ್ರೇಟ್ನೆಸ್, ಅಷ್ಟೇ. ಸೊ ಇದಿಷ್ಟು
ನೆದರ್ಲ್ಯಾಂಡಿನ ಪ್ರಧಾನಮಂತ್ರಿಗಳು ಭಾರತದಲ್ಲಿ ಪ್ರೆಸ್ ಫ್ರೀಡಮ್ ಆಫ್ ಪ್ರೆಸ್, ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಮೈನಾರಿಟಿ ಸಿಚುವೇಶನ್, ಅಲ್ಪಸಂಖ್ಯಾತರ ಸ್ಥಿತಿಗತಿಗಳ ಕುರಿತಾಗಿ ಮಾಡಿದಂತಹ ಟೀಕೆ ಟಿಪ್ಪಣಿ, ಅದಕ್ಕೆ ನರೇಂದ್ರ ಮೋದಿ ಅವರು ಆರಾಮಾಗಿ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಅದೇ ಪ್ರಧಾನಿನ ತಪ್ಪಿಕೊಂಡು ಕೈ ಕುಲುಕಿ ಗಾರ್ಡನ್ನಲ್ಲಿ ಓಡಾಡಿ ಬಂದಿದ್ದಂತಹ ಸಿಚುವೇಶನ್ ಹಿನ್ನೆಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.